ಬಾ ವಾಕ್ ಮಾಡು ವಿಜಿ. ಯಾಕೆ ಕೂತ್ಕೊಂಡಿದ್ಯಾ? ಸುಸ್ತಾಗುತ್ತೋ ಗತ್ಲಾಗೆ ನಂಗಂತೂ ವಾಕ್ ಮಾಡೋಕ್ಕಾಗಲ್ಲ. ಅಯ್ಯೋ ಇವಾಗ ಮನೆಗೆ ಎಲ್ಲದಕ್ಕೂ ನಾನೇ ದುಡ್ಡು ಕೊಡಬೇಕು. ಎಲ್ಲ ಅದು ಖಾಲಿ ಆಗೈತೆ ಇದು ಖಾಲಿ ಆಗೈತೆ. ನಾವು ಬಂದು ಮನೆಗೆ ಇರೋದಕ್ಕೆ ಎಲ್ಲ ದುಡ್ಡು ಇಸ್ಕೊಂತಾರೆ ಇವರು. ಅದಕ್ಕೆ ಇವ್ರನ್ನ ಫಸ್ಟ್ ಆಚೆ ಕಳಿಸ್ಬೇಕು ಇವ್ರಿಬ್ರು. ಅವ್ರು ಇನ್ನೆಲ್ಲಿ ಹೋಗ್ತಾರೆ, ಮನೆ ಬೇರೆ ಇಲ್ಲ. ಅಯ್ಯೋ ಅದೆಲ್ಲ ಬೇಡ, ಇವ್ರು ಸುಮ್ಮನೆ ಹೋಗ್ಬೇಕು ಆಚೆಗೆ ಅಷ್ಟೇನೆ. ಹೋಗ್ತಾ ಇರಬೇಕು, ಹೋದ್ರೇನೆ ಇವರು. ಇಲ್ಲ ಅಂತಂದರೆ ಅಷ್ಟೇನೆ. ನಾನು ಇವಾಗ ದುಡ್ಡು ಬೇರೆ ಇಲ್ಲ, ಎಲ್ಲ ಇರೋ ಬರೋದೆಲ್ಲ ಮಾಮೂನಿಗೆ ಕೊಟ್ಟಿದ್ದೀವಿ, ದುಡ್ಡು ಬೇರೆ ಇಲ್ಲ. ಅದಕ್ಕೇ ಸುಮ್ಮನೆ ಹೋಗ್ಬೇಕು ಇವರು. ಸುಮ್ಮನೆ ಹೋದ್ರೇ ಚೆನ್ನಾಗಿರೋದು. ಇಲ್ಲ ಅಂತಂದರೆ ನಾನು ಎಲ್ಲ ಇರೋ ಬರೋ ದುಡ್ಡೆಲ್ಲ ನಾನು ಕಳ್ಕೊಬೇಕಾಗುತ್ತೆ. ನಾನೆಲ್ಲ ಕಳ್ಕೊಂಡು ಆಮೇಲೆ ನಾನು ಬೀದಿಗೆ ಬೀಳ್ಬೇಕಾಗುತ್ತೆ. ಮೊದಲೇ ಎಲ್ಲ ಒಂದು 4 ಕಾಸು ಐತೆ ಇರ್ಲತ್ಲಾಗೆ. ಅಲ್ಲಿ ಇವಾಗ ಹೆಂಗೆ ಹೋಗ್ರಿ ಅಂತ ಹೇಳೋಕ್ಕಾಗುತ್ತೆ ಹೇಳು? ಹೇಳ್ತೀನಿ, ಯಾಕೆ ಮನೆ ತಂಡಿರೋಳು ನಾನು ಹೋಗ್ಬೇಕು. ದುಡ್ಡು ಕೊಡ್ರಿ ಮನೆಗೆ ಬರ್ರಿ ಅಂತೀನಿ ಅಷ್ಟೇನೆ. ಈಗಳಪ್ಪ ನೀವು ದುಡ್ಡು ತಗೊಂಬಂದು ಕೊಡ್ರಿ, ಅವಾಗ ಬರ್ರಿ. ಅದೆಷ್ಟು ಬಡ್ಡಿ ಆಗೈತೆ ಅಷ್ಟನ್ನ ತಗೊಂಬಂದು ಕೊಡು ಅಂತ ಹೇಳ್ತೀನಿ ಅಷ್ಟೇ. ನನಗೆ ಗೊತ್ತೈತಿ ಎಲ್ಲಿ ಏನು ಮಾಡಿಸ್ಬೇಕು ಅಂತೇಳಿ ಗೊತ್ತೈತಿ. ಸುಮ್ಮನಿರಮ್ಮ ವಿಜಿ, ಯಾಕೆ ಎಲ್ಲರ ಹತ್ರನೋ ಕಿರಿಕ್ ಮಾಡ್ಕೊಂಡತ್ಲಾಗೆ. ಸುಮ್ಮನಿದ್ದು ಬಿಡತ್ಲಾಗೆ. ಅಯ್ಯೋ ಮನೆಗೆ ಎಷ್ಟಂತ ತರೋಕ್ಕಾಗುತ್ತೆ? ನೀನು ಒಬ್ಬರೇನೆ ತರೋಕ್ಕಾಗಲ್ಲ. ಎಷ್ಟು ಕಷ್ಟ ಮನೆದೆಲ್ಲ ನೋಡ್ಕೋಬೇಕು. ಎಲ್ಲದಕ್ಕೂ ವಿಜಿ ತರಕಾರಿಗೆ ದುಡ್ಡಿಲ್ಲ, 100 ರೂಪಾಯಿ ಇದ್ರೆ ಕೊಡು. ವಿಜಿ ಎಣ್ಣೆ ಖಾಲಿ ಆಗೈತೆ. ವಿಜಿ ಹಾಲು ತರಬೇಕು. ವಿಜಿ ಚಿಕನ್ ತರಬೇಕು. ಚಿಕನ್ ಮಟನ್ ತರಕ್ಕೂ ನನಗೆ ಕೇಳ್ತಾರೆ. ಎಲ್ಲ ತಂದು ಮಾಡಿಡ್ಬೇಕಪ್ಪ ಅವ್ರು ಇರೋದಕ್ಕೆ. ಬಡ್ಡಿಗಾದರೂ ಮಾಡಿಕ್ಬೇಕಾ? ನಾನು ಕೊಟ್ಟಿರೋ ದುಡ್ಡು ಬಡ್ಡಿ 35 ಲಕ್ಷಕ್ಕೆ ಬಡ್ಡಿ ಎಷ್ಟಾಗುತ್ತೆ? 2 ರೂಪಾಯಿ ಅಂತೆ ಬಡ್ಡಿ ಹಾಕಿದ್ರು ಎಷ್ಟಾಗ್ಬೋದು ಹೇಳು? ಎಷ್ಟು ಬಡ್ಡಿ ಆಗುತ್ತೆ? ಅದರಲ್ಲಿ ಅರ್ಧ ಭಾಗದ ನನಗೆ ಮಾಡಿಕೊಟ್ರೆ ಸಾಕು ಅವರು. ನೀನೇ ಸುಮ್ಮನಿರಲಿಲ್ಲ ಹೇಳು. ಸುಮ್ಮನೆ ತಗೊಂಡೆ ದುಡ್ಡು ಕೊಟ್ಟು. ದುಡ್ಡು ಯಾಕೆ ಕೊಡಕ್ಕೆ ಹೋಗಿದ್ದು ನೀನು? ಇವತ್ತು ತಗೊಂಡಿರೋದಕ್ಕೆ ಮತ್ತು ಇವತ್ತು ಒಳ್ಳೇದಾಗಿರೋದು ಅಲ್ಲ. ಇವತ್ತೇನ ಇದನ್ನ ತಗೊಂಬ್ಲಿಲ್ಲ ಅಂತಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕಾಗಿತ್ತು? ನಾನು ಈ ವೈಡಿಯೋ ಓಡಿಸೇನೆ ನನ್ನ ಮುಂದಾಲೋಚನೆ ಜಾಸ್ತಿ. ಅದಕ್ಕೆ ನಾನು ಇದನ್ನ ತಗೊಂಡಿದ್ದು. ಇವಾಗ್ಲೂ ನಾವು ಇಲ್ಲಿ ಜಮೀನು ತಗೋಬೇಕು. ಇಲ್ಲಿ ಹೆಂಗೂ ಒಂದು ಮನೆ ಬೇರೆ ಖರೀದಿ ಮಾಡಿದ್ದೀನಿ, ಇನ್ನು ಜಮೀನನ್ನು ಖರೀದಿ ಮಾಡ್ತೀನಿ. ಇಲ್ಲಿ ಜಮೀನು ತಗೊಳ್ಳೋದ್ರಿಂದ ನಮ್ಗೆ ಒಳ್ಳೆ ಲಾಭ ಐತೆ. ಯಾಕಂತಂದರೆ ಇವಾಗ ವರ್ಷ ಭಾವನಿಗೆಲ್ಲ ಕೆಲಸ ಮಾಡಿಕೊಡ್ತಾ ಐತೆ ಮಾವ. ಅವ್ರಿಗಿನ್ನೂ ಜಾಸ್ತಿ ಹೊಲನೂ ತಗೊಂಡಂಗಾಗುತ್ತೆ. ಇವಾಗ ನೀನೇ ಮೇಲಿರ್ತೀಯ ವರ್ಷಗಿನ ನೀನೇ ಮೇಲಿರ್ತೀಯ. ವರ್ಷ ಭಾವನಿಗಿನ ಅಣ್ಣ ತಮ್ಮನಿಗೆ ವರ್ಷ ಅಂತ ಮೇಲಿದ್ದ, ಇವಾಗ ಅವನೇ ಮೇಲಂತ ಇದ್ದಾರೆ ಎಲ್ಲ. ವರ್ಷ ಚೆನ್ನಾಗಿ ಮಾಡೋನಪ್ಪ, ಚಂದ್ರಪ್ಪನ ಮಗ ದೊಡ್ಡವನು, ಚೆನ್ನಾಗಿ ಮಾಡಿದಾನಪ್ಪ ಕೆಲಸನ ವರ್ಷ ಅಂತ ಹೇಳಿ ಎಲ್ಲ ಇವಾಗ ಊರಾಗೆಲ್ಲ ಮಾತಾಡ್ತಾರೆ. ಆಮೇಲೆ ನಿನ್ನ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಇವಾಗ ಇವನು ಜಾಸ್ತಿ ತಗೊಂಡಿದ್ದಾನಪ್ಪ, ಎಲ್ಲನ ಹೊಲ ಎಲ್ಲ ಜಾಸ್ತಿ ತಗೊಂಡಿದ್ದಾನೆ ಅಂತ ಎಲ್ಲರೂ ಮಾತಾಡ್ತಾರೆ. ನೀನು ಯಾವಾಗ ಮೇಲೆ ಹಾಕ್ತೀಯ ನಿಮ್ಮ ಅಣ್ಣನಿಗೆ? ನಿಮ್ಮ ಅಣ್ಣನ ಕೆಲಸನೂ ಕೇಳುತ್ತೆ. ಇವಾಗ ಹೇಳಿಲ್ವೇ ಮಾಮ ಎಲ್ಲ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿ? ಮಾಮ ಎಲ್ಲ ಕೆಲಸ ಮಾಡಿಕೊಡುತ್ತೆ ನಮಗೆ. ಅದಕ್ಕೆ ಇಲ್ಲೇ ಜಮೀನು ಕೊಂಡ್ಕಮ್ಮನ. ಅದು ಮಾರ್ಬಿಟ್ಟು ಮಾಮ ಹೇಳ್ತಿರೋದು ಸರಿಯಾಗೈತಿ. ಎಲ್ಲ ಇದ್ರೆ ಕಣ್ಣಿಗೆ ಕಾಣಲ್ಲ. ಇಲ್ಲಿ ಜನಗಳಿಗೆ ಕಣ್ಣಿಗೆ ಕಾಣಬೇಕು. ನಾವು ಇರೋ ಹತ್ರ ಜನಗಳಿಗೆ ಕಣ್ಣಿಗೆ ಕಾಣಬೇಕು. ಕಣ್ಣಿಗೆ ಕಂಡ್ರೆ ಹೊಟ್ಟೆ ಉರ್ಕೊಂತಾರೆ ವಿಜಿ. ಕಣ್ಣಿಗೆ ಕಾಣ್ದಿಲ್ಲದಕ್ಕೆ ಪರವಾಗಿಲ್ಲ, ಏನೇ ಆಗಲಿ ಜನಗಳ ಕಣ್ಣಿಗೆ ಬೀಳಬಾರ್ದು. ಒಬ್ಬೊಬ್ರು ಕಣ್ಣು ಸರಿ ಇರಲ್ಲ. ಜನಗಳ ಕಣ್ಣಿಗೆ ಬೀಳೋದು ಒಳ್ಳೇದಲ್ಲ, ಸುಮ್ಕಿರು. ಏನಿಲ್ಲ ಸುಮ್ಮನೆ. ಅವಾಗ ಇಲ್ಲಿ ನೋಡಿ, ದುಡ್ಡಿದ್ದಾನೆ ದೊಡ್ಡಪ್ಪ ಅಂತ ಹೇಳಿ ಇವರಿನ ಜನ ನನಗೆ ಅವಾಗ ಎಷ್ಟು ಮರ್ಯಾದೆ ಕೊಡ್ತಾರೆ ಗೊತ್ತಾ? ಎಲ್ಲ ಆಸ್ತಿ ಮಾಡಿದ್ದಾರೆ ಇಲ್ಲಿ, ಇವರೇ ಚೆನ್ನಾಗಿ ಗ್ರೇಟು. ನೋಡಪ್ಪ ಇವತ್ತು ಚಂದ್ರಪ್ಪರ ಮನೆಯಲ್ಲಿ ಯಾರ ಕೈಲೂ ಏನೂ ಮಾಡೋಕ್ಕಾಗಲಿಲ್ಲ, ಈ ಹುಡುಗಿ ಬಂದಿರೋ ಕಾಲ್ಗುಣದಿಂದ ಎಷ್ಟು ಒಳ್ಳೇದಾಯಿತು ಅಂತ ಎಲ್ಲ ಕೊಂಡಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಮಾರಿ ಇಲ್ಲಿ ತಗೊಳ್ಳೋದು ಒಳ್ಳೇದು. ಹರ್ಷ ಭಾವನಿಗೆ ಏನೂ ಕೆಲಸ ಮಾಡ್ಕೊಡಲ್ಲ ನಮ್ಮ ಮಾಮ. ಅವಾಗ ನಮ್ಮ ಜಮೀನಲ್ಲಿ ಎಲ್ಲ ಕೆಲಸ ಮಾಡಿಕೊಡುತ್ತೆ. ಹಂಗೆ ಮಾಡೋಣ ಹೇಳು. ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಗಂಡ ಇರಬೇಕು. ನಿನ್ನಂಥವ್ನಿದ್ರೇನು ಬಿಟ್ರೇನು? ಹೋಗು. ಯಾಕೆ ಸಿಂಧು, ಏನಾಯ್ತು? ಯಾಕಮ್ಮ ಯಾರನ್ನೋ ಬೈಕೊಂಬರ್ತಾ ಇದೆಯಾ? ಅಲ್ಲ, ಮೊನ್ನೆ ಮದುವೆ ಆಗೋವರೆಗೂ ಆಗ್ಬಿಟ್ಟು ಇವಾಗ ಏನೂ ಕೆಲಸ ಇಲ್ಲ. ನಮ್ಮ ಅಮ್ಮರು ಒಂದು ಸ್ವಲ್ಪ ಸಾಲ ಮಾಡ್ಕೊಂಡಿರೋದಕ್ಕೆ ಏನೂ ಕೆಲಸ ಇಲ್ಲ, ಏನಿಲ್ಲ. ನೀನೇನು ಬೇಡ ಕಣೆ, ಹೋಗು. ನಾನು ನಿನ್ನ ನೆಚ್ಕೊಂಡು ಬಂದಿದ್ದಕ್ಕೆ ಇವತ್ತು ನನಗೆ ಕೆಲಸ ಇಲ್ಲ, ಏನಿಲ್ಲ. ನಾನು ಏನು ಬೇಡ, ನೀನು ಬರ್ಕೊಡ್ತೀನಿ, ಡೈವರ್ಸ್ ಕೊಡ್ತೀನಿ. ತಗೋ, ಬರೋದು ಎಲ್ಲಾರ್ದು ಬರೋ ಇದು ತಗೋ ಅಂದರೆ ಸಾಕು, ಡೈವರ್ಸ್ ಕೊಡ್ತೀನಿ. ಹಾಗೆ ಮತ್ತೆ ಏನೂ ಇಲ್ಲ ಅಂದರೆ ಹಿಂಗೆ ಮರ್ಯಾದೆ ನೋಡು. ಎಲ್ಲ ನೀವು ಸೌಕಾರು ಅಂತ ಹೇಳಿ ನಿನ್ನ ಮದುವೆ ಆದ, ಇವಾಗ ಏನೂ ಇಲ್ಲ ಅಂತ ಹೇಳಿ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಾವನಿ. ನೋಡಿ ಎಂಥವನು ಅಂತ ಹೇಳಿ. ಬಾರಮ್ಮ, ಅವನಿಗೆ ಅದೃಷ್ಟ ಇಲ್ಲ ಅನಿಸುತ್ತೆ. ನಿನ್ನ ಜೊತೆ ಇರೋ ಅದೃಷ್ಟ ಇಲ್ಲ ಅವನಿಗೆ. ಬಿಡು, ತಲೆ ಕೆಡಿಸ್ಕೊಬೇಡ, ಸುಮ್ಮನಾಗು. ಅಲ್ಲ, ಕೆಲಸ ಮಾಡ್ಕೊಂಡಿದ್ದು ಇಲ್ಲೇ ನಾನು ಎಲ್ಪ್ ಮಾಡಬೇಕಪ್ಪ. ಹೆಣ್ಮಕ್ಳನ್ನ ಬಿಟ್ಟು ಹೋದ್ರೆ ನಮ್ಮ ಅಪ್ಪನೂ ಹೋಗವ್ರೆ, ಇವನು ಕರೆದ್ರೆ ಬರೋಲ್ಲ ಅಂತ ಹೇಳ್ತಾವನಿ ಅವ್ರ ಅಮ್ಮನ ಮಾತು ಕಟ್ಕೊಂಡು. ಸುಮ್ಮನಿರು ಸಿಂಧು, ನೀನು ಟೆನ್ಷನ್ ತಗಬೇಡ, ಆರಾಮಾಗಿರು. ನೀನು ಟೆನ್ಷನ್ ತಗೊಂಬಕ್ಕೆ ಹೋಗ್ಬೇಡ. ಅವನು ಹಂಗೇನೆ, ಅವನೊಂದು ಸ್ವಲ್ಪನ ಇವಾಗ ಅವ್ರ ಅಣ್ಣ ಚೆನ್ನಾಗಿ ದುಡಿತಾ ಇದ್ದಾನಲ್ಲ, ಅದಕ್ಕೇ ಅವ್ರ ಅಣ್ಣನ ಕಡೆ ಹೋಲಿಸ್ಕೊಳಕ್ಕೆ ಹಂಗೆ ಮಾಡ್ತಾ ಇದ್ದಾನೆ. ಹೋಗ್ಲಿ, ಚೆನ್ನಾಗಿ ದುಡ್ಕೊಂಬ್ಲಿ. ಸುಮ್ಮನಿರು, ಒಂದಲ್ಲ ಒಂದಿಷ್ಟು ತತ್ತಾನೆ ದುಡ್ಕೊಂಡು. ಅಯ್ಯೋ, ಅವ್ರ ಅಣ್ಣ ಯಾತಕ್ಕೆ ಕೆಲಸ ಕೊಟ್ಟವನು ಇಲ್ಲ ಅನ್ನಂತೆ. ನೀನು ಮುಂದಿನ ತಿಂಗಳು ಗೌರಿ ಗಣೇಶ ಆಗ್ತಾಗ ಎಲ್ಲ ಡೆಕೋರೇಟ್ಗಳು ಜಾಸ್ತಿ ಸಿಗ್ತವೆ, ಅವಾಗ ಕೊಡ್ತೀನಿ. ಇವಾಗ ಯಾವುದೂ ಇಲ್ಲ, ಶ್ರಾವಣ ಕೊನೆ ಆಗ್ತಾ ಬಂತು, ಇನ್ನೆಲ್ಲ ಖಾಲಿ ಆಗ್ತಾ ಇದ್ದಾವೆ ಡೆಕೋರೇಟ್ಗಳು. ಇಷ್ಟು ದಿವಸ ಇತ್ತು, ಎಲ್ಲ ಯಾವುದೂ ಆರ್ಡ್ರ್ಗಳಿಲ್ಲ ಅಂತ ಹೇಳೋದಂತ ಅವ್ರ ಅಣ್ಣ. ಅದಕ್ಕೆ ನನ್ನ ಮೇಲೆ ಹಿಂಗೆ ರೇಗಾಡ್ತಾ ಇದ್ದಾನೆ. ಅಲ್ಲ, ಹೆಣ್ಣಿಂಗ್ಸ್ ನಿಂಗೆ ಬಿಟ್ಬಿಟ್ಟು ಎಲ್ಲ ನೀವು
ಹಿಂಗೆ ಹೋದ್ರೆ ಹೆಂಗೆ, ಯಾರು ನಮ್ಮಂಗೇನೆ ಯಾರೋ ಹಿಂಗೆ ಕೈ ಹಿಡಿಯಲ್ವಾ, ನಮ್ಮಂಥ ಪರಿಸ್ಥಿತಿ ನಿಮಗೂ ಬರಲ್ವಾ ಅಂತ ಕೇಳ್ಕೊಂಡ್ರೆ, ಏನು ಬೇಡ ಕಣೆ, ನೀನು ನಂಬ್ಕೊಂಡು ಬಂದಿದ್ದಕ್ಕೆ ನನಗೆ ಸರಿ ಸಿಕ್ತು ಚಿಪ್ಪು, ನಾನು ನಿನ್ನ ಯಾಕಾದ್ರೂ ಮದುವೆ ಆದ್ನೋ ಏನೋ ಅಂತ ಹೇಳಿ ಸಾವ್ಕಾರ ಮಗಳು ಅಂತ ಮದುವೆ ಆಗಿದ್ದಕ್ಕೆ ಹೊರಗಿನ ನೋಡಬಾರ್ದು, ಹೊರಗಿನ ನೋಟನ ಒಳಗಿನ ನೋಡಬೇಕು, ಒಳಗೆ ಎಷ್ಟು ಉಳ್ಕೈತೆ ಅಂತ ಹೇಳಿ ನೋಡಬೇಕು ಅಂತ. ಹೊರಗೆ ಚೆನ್ನಾಗಿ ಕಂಡ್ರು ಒಳಗೆ ಎಷ್ಟು ಹುಳ ಇರುತ್ತೆ ಅಂತ. ಅದನ್ನು ಬೇರೆ ಗಾದೆ ಬೇರೆ ಹೇಳ್ತಾನೆ. ಇವಾಗ ಹಳಸಿನ ನೋಡೋಕ್ಕೆ ಹೊರಗೆ ಮುಳ್ಳು ಕಾಣುತ್ತೆ, ಆದರೆ ಒಳಗಿಂದು ಹಣ್ಣಿರುತ್ತೆ. ಆದರೆ ಒಂದೊಂದು ಹಣ್ಣು ಹೊರಗೆ ಮಾವಿನ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಆದರೆ ಒಳಗೆ ಎಷ್ಟು ಹುಳ ಇರುತ್ತೆ ಅಂತ ಕಾಣಿಸಲ್ಲ. ಹಂಗೆ ಹೇಳೋದ ಗಾದೆ ಹೊಂದಿಸಿ ಹಂಗೆ ಹೇಳ್ತಾನೆ. ಉದಾಹರಣೆಗಳ ಹಂಗೆ ಕೊಡ್ತಾನೆ. ಉದಾಹರಣೆಗಳು ಎಲ್ಲದಕ್ಕೂ ಉದಾಹರಣೆ ಕೊಡ್ತಾನೆ ಚೆನ್ನಾಗಿ. ನಾನು ಹಂಗೆ ನೋಡಿದ್ದು, ಒಳಗಿನ ನೋಡಲಿಲ್ಲ ನಿಮ್ದು ಹೆಂಗೈತೆ ಹುಳ ಅಂತ ಹೇಳಿ, ಹೊರ್ಗಿನ ನೋಡಿದೆ ಚೆನ್ನಾಗೈತೆ ಅಂತ ಬಂದಿದ್ದಕ್ಕೆ ಹಿಂಗಾಯ್ತು ಅಂತ ಹೇಳಿ ಹೆಂಗೆ ಬೈತಾನೆ ಅಕ್ಕ. ಹಂಗೆ ಆಗಿರೋದು ನಿಮ್ಮ ಅಮ್ಮಂದು ಇವಾಗ. ಅಲ್ಲ ಏನ್ರಾಗ ಏನೂ ಇಲ್ಲ ಅಂದ್ರೆ ತಿರುಪೇಶೋಕಿ ಯಾಕೆ ಮಾಡ್ಬೇಕು ನಿಮ್ಮಮ್ಮ ಹೇಳು? ಲತಕ್ಕನ ಬುದ್ಧಿ ನನಗೆ ಏನೇಂದ್ರೂ ಇಷ್ಟ ಆಗಲಿಲ್ಲಪ್ಪ. ಹಿಂಗೆ ತಿರುಪೇಶೋಕಿ ಮಾಡಬಾರ್ದಪ್ಪ, ಯಾರಿಗಾಗಲಿ ಹಿಂಗೆ ತಿರುಪೇಶೋಕಿ ಮಾಡಬಾರ್ದು. ಎಷ್ಟರಲ್ಲಿ ಇರಬೇಕಾ ಅಷ್ಟರಲ್ಲಿ ಇರಬೇಕು, ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಬೇಕು. ನಾನು ಯಾವತ್ತಾಗಲಿಲ್ಲ, ನಾನು ಇಲ್ಲಡು ₹1 ಕಳೆದವಳಲ್ಲ, ಐತೆ ಅಂತ ನಾನು ಮೆರೆದವಳಲ್ಲ. ಇರೋದೇ ಇಟ್ಕೊಂಡು ನಾನು ಸಾಧಾರಣ ಮನಸ್ತಿ, ನಾನು ಸರಳವಾಗಿರಬೇಕು. ಯಾವತ್ತೂ ಸರಳತೆ ಅನ್ನೋದಿರಬೇಕು ಜೀವನದಲ್ಲಿ. ಸರಳತೆ ಅನ್ನೋದಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಎಲ್ಲ ಐತೆ ಅಂತ ಹೇಳಿ ನಾವು ಸುಮ್ಮನೆ ಮೆರೆಯೋಕ್ಕೆ ಹೋಗ್ಬಾರ್ದು. ಸರಳತೆಯಿಂದ ಇದ್ದರೆ ಮಾತ್ರ ಎಲ್ಲದರಲ್ಲೂ ಒಳ್ಳೆಯದಾಗುತ್ತೆ. ಏನು ಮಾಡೋಕ್ಕಾಗುತ್ತಕ್ಕ, ನಮ್ಮ ಅಪ್ಪನ ಬಿಸ್ನೆಸ್ಸು ಅವಾಗ ತುಂಬ ಚೆನ್ನಾಗಿ ನಡೀತಾ ಇತ್ತು. ಅದಕ್ಕೆ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ನಾವು ಒಂದು ಧೈರ್ಯ ಮಾಡಿ, ಬಿಡು ಹಿಂಗೆ ಚೆನ್ನಾಗಿ ಆಗುತ್ತೆ, ಸಾಲ ಆದರೆ ತೀರಿಸ್ಬೋದು ಅಂತ ಹೇಳಿ ಆ ಬಿಸ್ನೆಸ್ ನಂಬ್ಕೊಂಡು ಹಿಂಗೆ ಮಾಡಿದ್ವಿ. ಏನು ಮಾಡೋದು? ಅದು ನಮ್ಮಪ್ಪ ಮುಂಚೆ ಥರನೇ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ದೊಡ್ಡದಾಗೆಲ್ಲ ದೊಡ್ಡ ಮನೆಗಳ್ನೆಲ್ಲ ಒಪ್ಕೊಬಿಟ್ಟು ತುಂಬ ಲಾಸ್ ಮಾಡ್ಕೊಬಿಡ್ತು. ಆಮೇಲೆ ನಮ್ಮ ಮನೆಗೆ ಒಂದು ಸ್ವಲ್ಪ ಸಾಲ ಆಯಿತು. ಅಲ್ಲಿ ಕೊಟ್ಟಿರೋ ಅಮೌಂಟ ಇವಾಗ ಮನೆ ಕಟ್ಸೋದಕ್ಕಂತ ಹೇಳಿ ಅವ್ರು ಕೊಟ್ಟಿರ್ತಾರಲ್ಲ, ಆ ಅಮೌಂಟ್ ತೊಗೊಂಬಂದು ನಮ್ಮ ಮನೆಗೆ ಹಾಕ್ಬಿಡ್ತು. ಆಮೇಲೆ ಅಲ್ಲಿ ಕೆಲಸ ಸ್ಥಳಗಳಿಗೆ ಕೊಡೋದಕ್ಕೆ ಅಮೌಂಟ್ ಇರಲಿಲ್ಲ. ಆಮೇಲೆ ಇದೆಲ್ಲನ ಎಡವಟ್ಟಾಗಿ ದುಡ್ಡೆಲ್ಲ ಶಾರ್ಟೇಜ್ ಬಂದು ಈ ಥರ ಆಯ್ತಕ್ಕ. ಏನು ಮಾಡೋದು? ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ನಮ್ಮಮ್ಮ ಭಾಳ ಚೆನ್ನಾಗಿದ್ವಕ್ಕ. ಅದು ಯಾರು ಕಂಡುಬಿತ್ತೋ ಏನೋ, ನಮ್ಮ ಮನೆ ಕಟ್ಸಿದ್ವಿ, ಅದು ಯಾರು ಕಂಡುಬಿತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ಮತ್ತೆ ಚೆನ್ನಾಗಿದ್ದಾಗ ನಾವು ಒಂದು 4 ಕಾಸು ಇಟ್ಕೋಬೇಕು ಅನ್ನೋದು, ನಾವು ಕೈಯಾಗಿ ಇಟ್ಕೊಂಡಂಗೆ ಮನೆ ಕಟ್ಟಿದ್ವಕ್ಕ. ಆವಾಗಲೇ ಬಂದಿದ್ದು ಜನಗಳಿಗೆ ಹೊಟ್ಟೆ ಉರಿ. ಜನಗಳ ಕಣ್ಣು ಸರಿ ಇಲ್ಲ ನೋಡಿ. ಸಿಂಧು ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ಬಿಜ್ಜಿ, ನೋಡಿ ಹೇಳ್ತಾ ಇದ್ದಾಳೆ, ಚೆನ್ನಾಗಿ ಹೇಳ್ತಾ ಇದ್ದಾಳೆ. ನೋಡಿ ಹುಡುಗಿ ಭಾಳ ಚೆನ್ನಾಗಿ ತಿಳ್ಕೊಂಡೈತೆ. ಅದು ನಿನಗೆ ಗೊತ್ತಾಗ್ತಿಲ್ಲ ವಿಜಿ. ಇವಳು ಚೆನ್ನಾಗಿ ತಿಳ್ಕೊಂಡಿದ್ದಾಳೆ, ಹೆಂಗೆ ಏನು ಜನರು ಹೆಂಗಿರ್ತಾರೆ, ಜನಗಳ ಹತ್ರ ಹೆಂಗಿರ್ಬೇಕು ಅಂತ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡವಳು ಈ ಹುಡುಗಿ. ನಾನು ಅದೇ ಹೇಳ್ತಾ ಇದ್ದೀನಿ. ಬೇರೆ ಕಡೆ ಎಲ್ಲೋ ಜಮೀನು ಐತೆ, ಅದನ್ನು ಮಾರ್ಕೊಂಬಂದು ಇಲ್ಲಿ ತಗೊಂತೀನಿ ಅಂತ ಹೇಳ್ತಾ ಇದ್ದಾಳೆ. ಬೇಡ ಕಣಮ್ಮ, ನಮ್ಮೂರಾಗೆ ಜನ ಸರಿ ಇಲ್ಲ, ಜನಗಳ ಕಣ್ಣು ಸರಿ ಇಲ್ಲ, ಒಂದೊಂದು ಕಣ್ಣು ಸರಿ ಇರಲ್ಲ, ಒಬ್ಬೊಬ್ರು ಕೆಟ್ಟ ಕಣ್ಣು. ಅದಕ್ಕೇನೆ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ. ಅಯ್ಯೋ, ನಿಮ್ಮೂರಾಗಂತಲ್ಲ, ಎಲ್ಲೋದ್ರು ಅಂತ ದರಿದ್ರ ಜನಗಳು ಇದ್ದೇ ಇರ್ತಾರೆ. ಕಾಲೆಳೆಯೋ ಅಂಥ ಜನಗಳು ಇದ್ದೇ ಇರ್ತವೆ. ಕಣ್ಣಾಗಿ ನೋಡೋ ಅಂಥವು ಇದ್ದೇ ಇರ್ತವೆ. ಅಂಥ ಜನಗಳಿಗೆಲ್ಲ ಎದುರ್ಕೊಂಡು ಕೂತ್ಕೊಂಬಕ್ಕಾಗುತ್ತಾ? ನಿಮ್ಮದೇ ಒಂದು ಕತೆ. ದೇವ್ರ ಮೇಲೆ ಭಾರ ಹಾಕಬೇಕು, ಮಾಡಬೇಕು. ಕಾಲೆಳೆಯೋರು ಯಾವಾಗಲೂ ಕಾಲು ಕೆಳಗಿರ್ತಾರೆ. ಯಾವಾಗಲೂ ಈ ವಿಜಿನ ಕಾಲೆಳೆಯೋಕ್ಕೆ ಬಂದವರು ಯಾವಾಗಲೂ ನನ್ನ ಕಾಲು ಕೆಳಗೆ ಇರ್ತಾರೆ ಅಷ್ಟೇ. ಕಾಲೆಳೆಯೋಕ್ಕೆ ಬಂದವರು ಯಾವತ್ತೂ ಉದ್ಧಾರ ಆಗಲ್ಲ, ಯಾವತ್ತೂ ಹಿಂಗೆ ಹಾಳಾಗೋಗೋದೆ. ಜನಗಳಿಗೆ ಎದ್ಕೊಂಡು ಇರೋಕ್ಕಾಗಲ್ಲ. ಇನ್ನೂ ಧೈರ್ಯವಾಗಿ ಮಾಡ್ತೀವಿ ನನ್ನ ಮನಸ್ಸಲ್ಲಿ ಛಲ ಇರಬೇಕು. ದೇವ್ರ ಮೇಲೆ ಭಾರ ಹಾಕಬೇಕು. ನಾನು ಹಂಗೆ ಕೈ ಮುಗ್ದಿರೋದು. ನನ್ನ ವಿರುದ್ಧವಾಗೆಲ್ಲ ಯಾರ್ಯಾರು ನಡ್ಕೊತಾ ಇದ್ದಾರೆ, ದೇವ್ರೆ ನಾನು ತುಳಿಬೇಕು ಅಂತ ಯಾರ್ಯಾರು ನೋಡ್ತಾ ಇದ್ದಾರೆ ಅಂಥವ್ರನ್ನೆಲ್ಲ ನೀನೇ ತುಳಿಬೇಕು ಅಂತ ನಾನು ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ನಾನು ದೇವ್ರಿಗೆ ಕೈ ಮುಗಿತೀನಿ. ಅದಕ್ಕೆ ಮತ್ತೆ ನನಗೆ ದೇವ್ರ ಬಲ ಇರೋದ್ರಿಂದನೇ ನನಗೆ ಹಿಂಗೆ ಆಗ್ತಾ ಇರೋದು, ಗೊತ್ತಾ? ಎಲ್ಲೋದ್ರೂ ನನಗೆ ದುಡ್ಡು, ಎಲ್ಲೋದ್ರೂ ನನಗೆ ಎಲ್ಲದರಲ್ಲೂ ಒಳ್ಳೇದಾಗ್ತಾ ಇರೋದು. ನಾನು ಹಿಂಗಿದ್ದವಳು ಹಿಂಗೆ ಆಗ್ತೀನಿ ಅಂತ ಯಾರು ಅಂದ್ಕೊಂಡೇ ಇರಲಿಲ್ಲ. ನನಗೆ ಎಂಥ ಸ್ಥಿತಿ ಬಂದಿತ್ತೇಳು? ನನಗೆ ದೇವ್ರು ಇದ್ದಾನೆ, ದೇವ್ರು ಕಾಪಾಡ್ತಾನೆ. ನನಗೆ ಕೈ ಕಾಲು ಬರೋದೇ ಇಲ್ಲ, ಇನ್ನು ಓಡಾಡೋದೇ ಇಲ್ಲ ವಿಜಿ ಅಂತ ಅಂದ್ಕೊಂಡಿದ್ದ ಜನ ಹಿಂಗೆ ಓಡಾಡ್ತಾ ಇದ್ದಾಳಪ್ಪ ಅಂತ ಹೇಳಿ ಬಾಯಿ ಮೇಲೆ ಕೈ ಇಕ್ಕೊಬಿಟ್ರು. ಹಿಂಗಿದ್ದವಳು ಹೆಂಗಾದ್ಲಪ್ಪ ವಿಜಿ ಅಂತ ಹೇಳಿ ಬಾಯಿ ಮೇಲೆ ಕೈ ಇಟ್ಕೊಂಡ್ರಲ್ಲ ಜನ. ನನಗೆ ಇವಾಗ ಅನ್ನಿಸ್ತಾ ಐತೆ. ಎಲ್ಲ ಇವಾಗ ಗೊತ್ತಾಗ್ತೈತೆ ನನಗೆ. ದೇವ್ರ ಬಲ ಐತೆ, ನನಗೆಲ್ಲ ಎಂತೆಂಥ ಶಕ್ತಿಗಳು ಕಾಯ್ತಾ ಇದೆ, ನನಗೆ ಎಂತೆಂಥ ಶಕ್ತಿ ಐತೆ ನನ್ನೊಳಗಡೆ ಅಂತ ನನಗೆ ಈಗ ಗೊತ್ತೈತೆ. ಇವಳನ್ನೇನಾದರೂ ಮಾಡಿ ಹೊರಗೆ ಕಳಿಸ್ಬೇಕಿಲ್ಲ ತನ್ನ. ಪ್ರತಿಯೊಂದು ಈ ಮನೆಗೆ ನಾನೇ ಎಲ್ಲ ತಂದು ಕೊಡ್ಬೇಕಂದ್ರೆ ಆಗಲ್ಲ. ಫಸ್ಟ್ ಇವ್ರನ್ನ ಹೊರಕ್ಕೆ ಹಾಕಬೇಕು. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅದೇನು ಮಾಡೋಣ ಏನು ಅಂತ ನನಗೆ ತೋಚ್ತಾನೆ ಇಲ್ಲ. ಅದೇನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು? ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.